अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरुवे नमः. ಹಿರೇಮಠ ಸರ್ ಸ್ವಲ್ಪ ಜೋರಾಗೆ ಎಲ್ರಿಗೂ ಹೇಳಿದರು. ಅದ್ರ ಜೊತೆಗೆ ಸಂಸ್ಕಾರದ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದರು. ಗುರುವಿನ ಸಂಸ್ಮರಣೆಯ ಈ ದಿನ ನಾನು ಅನುಭವಿಸಿರ್ತಕ್ಕಂತಹ ವಿಷಯಗಳನ್ನ ಒಂದಷ್ಟು ಪ್ರಸ್ತಾಪ ಮಾಡ್ತೇನೆ. ಆವಾಗ ಹಿರೇಮಠ ಸರ್ ಯಾಕೆ ಹೇಳಿದರು ಅನ್ನೋದು ಅನುಭವಪೂರ್ವಕವಾಗಿ ಬಹುಶಃ ನಮಗೆಲ್ಲ ಅನುಭವಿಸ್ತೀವಿ. ನಾವು ಓದಿದ್ವಿ ಅಷ್ಟೇ, ಆದರೆ ನಮ್ಮ ಮಕ್ಕಳು ಈಗ ಪೇಷಂಟ್ ಹತ್ರ ಬಂದಾಗ ಹೇಳ್ತೀನಿ, ನಮ್ಮ ಮಕ್ಕಳು ಎಲ್ಲರೂ ಓದಿ ರ್ಯಾಂಕ್ ಬಂದು ಏನೇನೋ ಆಗಿರ್ತಾರೆ ಓದುವಾಗೆಲ್ಲ. ನೀವು ಯಾವ್ದಾದ್ರು ಡಾಕ್ಟರ್ ಹತ್ರ ಅವ್ರು ರ್ಯಾಂಕ್ ಬಂದಾರೋ ಫಸ್ಟ್ ಕ್ಲಾಸ್ ಬಂದಾರೋ ಅಂತ ಕೇಳಿ ಹೋಗ್ತೀರಾ, ಅಥವಾ ಚೆನ್ನಾಗಿ ನೋಡ್ತಾರಂತ ಹೋಗ್ತೀರಾ? ಚೆನ್ನಾಗಿ ನೋಡ್ತಾರಂತ ಹೋಗ್ತೀವಿ. ಯಾರೋ ಇಂಜಿನಿಯರ್ ಕರೆದು ರ್ಯಾಂಕ್ ಬಂದಾರ ಅಂತ ಹೋಗ್ತೀವಿ, ಅಥವಾ ಚೆನ್ನಾಗಿ ಮನೆ ಕಟ್ಕೊಡ್ತಾರಂತ ಹೋಗ್ತೀವಿ ಅಲ್ವಾ? ಸೊ ನಾವು ಏನೇ ಸರ್ವಿಸ್ ತಗೋತೀವಿ ಅಂದರೆ ಅವರು ಕರ್ಮದಿಂದ ಕುಶಲರಾಗಿರ್ಬೇಕು. ಕರ್ಮ ಕುಶಲತೆನ ನ ಶಾಸ್ತ್ರಾದೇವ ಜಾಯತೆ ಅಂತ ಹೇಳ್ತಾರೆ. ಅಂದರೆ ರತ್ನಾದಿ ಸದ್ ಅಸದ್ ಜ್ಞಾನ ನ ಶಾಸ್ತ್ರಾದೇವ ಜಾಯತೆ. ರತ್ನಗಳ ಸತ್ ಅಸತ್ ಜ್ಞಾನ, ಇದು ಶುದ್ಧವಾದ ರತ್ನವೋ ಅಥವಾ ಡೂಪ್ಲಿಕೇಟ್ ರತ್ನವೋ ಅಂತ ಪುಸ್ತಕವನಿಗೆ ಗೊತ್ತಾಗೋದಿಲ್ಲ, ಅದು ಗುರುಮುಖೇನ ಮಾತ್ರ ಗೊತ್ತಾಗ್ತದೆ. ಇದಷ್ಟು ಗೊತ್ತಾದರೆ ಯಾರು ಸಕ್ಸಸ್ ಆಗಿದ್ದಾರೆ, ಯಾಕೆ ಸಕ್ಸಸ್ ಆಗಿದ್ದಾರೆ, ಅದ್ರ ಹಿಂದೆ ಗುರು ಪ್ರೇರಣಾ ಶಕ್ತಿಯಾಗಿ ಹೇಗೆ ನಿಂತಿರ್ತಾನೆ ಅನ್ನೋದನ್ನ ಒಂದಷ್ಟು ನನ್ನ ಅನುಭವಗಳನ್ನ ಹೇಳಕ್ಕೆ ಇಷ್ಟಪಡ್ತೇನೆ. ಓದಿದ್ವಿ, ಚೆನ್ನಾಗಿ ರ್ಯಾಂಕು ಬಂದಿದ್ವಿ, ಸ್ವಲ್ಪ ಇರ್ತದಲ್ಲ ತಲೆ ಮೇಲೆ ಕೊಂಬು ಬಂದಿರ್ತವೆ, ರ್ಯಾಂಕ್ ಬಂದಿದ್ದೀವಿ, ಓದಿದ್ದೀವಿ, ಚೆನ್ನಾಗಿ ತಿಳ್ಕೊಂಡಿದ್ದೀವಿ ಅಂತ. ಅದನ್ನು ಹೇಗೆ ಗುರು ಸಣ್ಣ ವಿಷಯದಲ್ಲೇ ಅಹಂಕಾರನ ತೊಡೆದಾಕ್ತಾನೆ, ಹೇಗೆ ಅಂದರೆ ಶಾಸ್ತ್ರನೇ ಹೇಗೆ ಇಡ್ತಾನೆ ಅನ್ನೋದಕ್ಕೆ. ಯಾಕೆ ಈಶ್ವರಡ್ಡಿ ಸರ್ ಒಬ್ಬ ಆಯುರ್ವೇದ ಲೆಕ್ಚರ್ ಅಷ್ಟೇ ಅಲ್ಲ, ಅವರು ಧನ್ವಂತರಿ ಸ್ವರೂಪರು, ಅವತಾರಗಳು ಅಂತ ಯಾಕೆ ಅನಿಸುತ್ತೆ ಅಂತ ಅನಿಸ್ಬೇಕಲ್ಲ. ನಾವು 5.5 ವರ್ಷದಲ್ಲಿ 3 ವರ್ಷ ಅವ್ರ ಜೊತೆಗೆ ತುಂಬ ಒಡನಾಟದಿಂದ ಇತ್ತು. 3 ವರ್ಷ. ಆ 3 ವರ್ಷದಲ್ಲಿ ನನ್ನ ಶ್ರೀಮತಿಯವರು ಡಾಕ್ಟರ್ ಈಶ್ವರಡ್ಡಿ ಅವರ ಶಿಷ್ಯನೇ. ಆ 3 ವರ್ಷದಲ್ಲಿ ಒಂದು ದಿನ ಆಯುರ್ವೇದದ ಹೊರತಾಗಿ ಇನ್ನೊಂದು ಶಬ್ದ ಮಾತಾಡಿಲ್ಲ. ಮಾತಾಡಿದ್ರೆ ಆಯುರ್ವೇದ ಶಬ್ದ ನಾವೇನು ಮಾತಾಡ್ತೀವಿ, ಏನೆಲ್ಲ ಮಾತಾಡ್ತೀವಿ, ಡಾಕ್ಟ್ರಾಗಿ ಇನ್ನೇನೋ ಮಾತಾಡ್ತೀವಿ, ಎಲ್ಲ ಮಾತಾಡ್ತೀವಲ್ಲ. ಅಂದರೆ ಅವ್ರ ಆಯುರ್ವೇದಿಕ್ಕಾಗಿ ಅವತಾರ ಇಟ್ಟಿದವರು ಅಂತ ನಾವು ಮತ್ತೆ ಬರೀ ಹಗಲೊತ್ತು ಅವ್ರ ಜೊತೆಗೆ ಇರ್ತಿರ್ಲಿಲ್ಲ. ಹಗಲು ಇರ್ತಿದ್ವಿ, ರಾತ್ರಿ ಇರ್ತಿದ್ವಿ, ಪದ್ಮಕರ್ಕೆಯಲ್ಲಿ ಉಂಟು ಅಲ್ಲೇ ಮನೆಗೆ ಇರ್ತಿದ್ವಿ. ಇದೆಲ್ಲ ಬೇರೆ ವಿಷಯ. ಆದರೆ ಒಂದು ಶಬ್ದ ಬೇರೆ ಆಯುರ್ವೇದ ಹೊರತು ಮತ್ತೊಂದು ಶಬ್ದ ಇರ್ತಿರ್ಲಿಲ್ಲ. ಇನ್ನು ಮಾತಾಡಲಿಲ್ಲ ಅಂದ್ರೆ ಏನ್ ಮಾಡ್ತಿದ್ರು, ಸುಮ್ಮನೆ ಕೂತರೋದು ಅಷ್ಟೇ. ದೇವ್ರು ಕೂತಾರಂತೆ ನೇರ ಸುಮ್ಮನೆ ಕೂತಿರೋದು ಅಷ್ಟೇ. ಮಾತಾಡಿದ್ರೆ ಆಯುರ್ವೇದ ಮಾತಾಡಲಿಲ್ಲ ಅಂದ್ರೆ ಸುಮ್ಮನೆ ಇರೋದು. ಸರ್ ಕ್ಲಾಸು ಅಂತ ಹೇಳಿದ್ರೆ ಅವ್ರು ಕ್ಲಾಸ್ ಸ್ಟಾರ್ಟ್ ಮಾಡಿದ್ರು ಬಂದು ಅಂದರೆ, ಈಗ ನೀವು ಗುರುಗಳು ನೋಡಿದಿರಿ, ಯಾವ್ದೋ ಒಂದು ಶ್ಲೋಕಕ್ಕೆ ಒಂದು ಚೀಟಿ ಹಿಡ್ಕೊಂಡ್ ಬಂದಿರೋದು, ಒಂದು ಪುಸ್ತಕ ತೆಗೆದು ನೋಡಿದ್ದು ಇಲ್ಲ ಅಲ್ವಾ? ಎಲ್ಲಾರು ಒಂದು ಶ್ಲೋಕ ತಳವರಿಸಿರೋದು, ಕಮ ಇಟ್ಟಿರೋದು ಇಲ್ಲಲ್ವಾ? ನೆನಪಿಸ್ಕೊಂಡಿದ್ದು ಸೇಮ್ ಆಸ್ ಇಟ್ ಈಸ್. ಈಶ್ವರಡ್ಡಿ ಅವರು ಒಂದು ಅಕ್ಷರ ನೆನಪಿಸ್ಕೊಳ್ಳೋ ಪ್ರಸಂಗನೇ ಇರಲಿಲ್ಲ. ಆಯುರ್ವೇದನೇ ತಾವಾಗಿಬಿಟ್ಟಿದ್ರು. ನೀವು ಸಂಹಿತೆಗಳು ಕೇಳಿರ್ಬೋದು, ಚರಕ ಸಂಹಿತೆ, ಶುಶ್ರ ಸಂಹಿತೆ, ಹಿಂಗೆಲ್ಲ. ಅವರು ರಾವಣ ಸಂಹಿತೆ ಅಂತೆ, ಬಾಣ ಸಂಹಿತೆ ಅಂತ ಇವೆಲ್ಲ ಬಾಯ್ಪಾಠ ಅಲ್ಲ ಅದು, ಅದೆಲ್ಲ ಆಯುರ್ವೇದ ಹೋಗ್ಬಿಟ್ಟಿತ್ತು. ಸೊ ಅವರು ಆಯುರ್ವೇದಕ್ಕೆ ಬಂದಿಲ್ಲ ಅಂದ್ಬಿಟ್ಟು ಇನ್ನೇನು ಹೇಳೋದಕ್ಕೆ ಸಾಧ್ಯ? ಹಣ ಗಳಿಸ್ಬೋದು, ಹಿರೇಮಠ ಸರ್ ಅಂದ್ರೆ ಹಣ ಗಳಿಸ್ಬೋದು ಅಂತ. ಇವತ್ತು ಪದ್ಮಕರು ಗುರುಗಳ ಆಶೀರ್ವಾದ ಪಡ್ಕೊಂಬರೋಣ ಅಂತ ಹಿರೇಮಠ ಡಾಕ್ಟರ್ ಮನೆಗೆ ಹೋಗಿ ಬರುವಾಗ ಅಂದ್ರು, ಮಲ್ಕರ್ಣ ನಿಮ್ ಸಾರ್ ಏನ್ ಗಳಿಸೇನೋ ಬಿಟ್ಟಾನೋ ಗೊತ್ತಿಲ್ಲ, ಬಳ್ಳಾರಿ ಭಾಷೆ ಅದು, ನಿಮ್ ಸಾರ್ ಏನ್ ಗಳಿಸೇನೋ ಬಿಟ್ಟಾರೋ ಗೊತ್ತಿಲ್ಲಪ್ಪ, ದುಡ್ಡು ಏನಾದ್ರು ಭಾಳ ಗಳಿಸಿದ್ರು ಅಂದ್ರೆ ನನ್ನ ಜೊತೆ ಸಾಯಿಸ್ಬಿಡ್ತಿದ್ರು ಜನ. ನನಗೆ ಮಕ್ಕಳಿಲ್ಲ, ಆದ್ರೆ ನೀವು ಎಷ್ಟು ಜನ ಮಕ್ಕಳಿದ್ದೀರಲ್ಲ, ಭಾರತದಾದ್ಯಂತ ಈಶ್ವರಡ್ಡಿ ಅವ್ರಿಗೆ ಮಕ್ಕಳಿದ್ದಾರೆ, ಪದ್ಮಾವತಿಗೆ ಮಕ್ಕಳಿದ್ದಾರೆ, ಭಾರತದಲ್ಲಿ ನಾವೆಲ್ಲರೂ ಮಕ್ಕಳೇ ಅವ್ರಿಗೆ. ನನಗೆ ಇಷ್ಟು ಗಳಿಸಿದ್ರೆ ನನಗೆ ಗೊತ್ತಾಗ್ಬಿಡ್ತಿದ್ರು, ಆದರೆ ನನಗೆ ಭಾಳ ಖುಷಿ ಅನ್ಸುತ್ತೆ ಇಷ್ಟು ಜನ ಮಕ್ಕಳಿದಾರಲ್ಲ ಅಂತ. ನಿಮ್ಗೆ ಗೊತ್ತಿರಲಿ, ಈಗ ಏನಾದ್ರು ಆಯುರ್ವೇದ ಪ್ರಾಕ್ಟೀಸ್ ನಿಜವಾಗಿಯೂ ನಡೀತಾ ಇದೆ ಅಂದರೆ ನೇರವಾಗಿ ಈಶ್ವರಡ್ಡಿ ಅವರ ಶಿಷ್ಯಂದ್ರಾಗಿರ್ತಾರೆ, ಅಥವಾ ನಾವು ಬಂದಾಗಿಂದಲೂ ಪಾಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಶಿಷ್ಯಂದ್ರು ಅವ್ರ ಶಿಷ್ಯಂದ್ರ ಆಗಿ ಅವ್ರ ಮೊಮ್ಮಕ್ಕಳು ಮರಿಮೊಮ್ಮಕ್ಕಳು ಆಗಿರ್ತಾರೆ ಹೊರತು ಬೇರೆ ಯಾರು ಶುದ್ಧವಾದ ಪ್ರಾಕ್ಟೀಸ್ನ ಅಷ್ಟು ಬಲವಾಗಿ ಮಾಡ್ತಾರೆ ಅಂತ ನನ್ನ ಅಭಿಪ್ರಾಯದಲ್ಲಿ ಬಹಳ ತಲೆ ಮೇಲೆ ಕೊಂಬು ಬಂದಿದ್ದು. ನಮಗೂ ಈಶ್ವರಡ್ಡಿ ಸರ್ ನಮಗಷ್ಟೇ ಹೇಳ್ಕೊಡ್ತಾರೆ ಅಂತ ಒಂದು, ನನಗಷ್ಟೇ ಬಹಳ ಪ್ರೀತಿಯಿಂದ ಹೇಳ್ಕೊಡ್ತಾರೆ ಅಂತ ಅಲ್ಲ ಇದು. ನಾನು ಏನೋ ಈಗ ಕೇಳ್ತಾ ಇದ್ದೆ, ಎಂದೂ ಕಾಲೇಜಿಗೆ ನೆಟ್ಟಿಗೆ ಬರೆದಿದ್ದ ಒಬ್ಬ ಹುಡುಗ ಬಂದ, ಅವನೇನೋ ಕೇಳ್ದ,
ನನಗೆ ಬಿಟ್ಟರು, ಅವನಿಗೆ ಎಕ್ಸ್ಪ್ಲೇನ್ ಮಾಡಕ್ಕೆ ಕೂತ್ಕೊಂಡ್ರು. ನನಗೆ ಕಪಾಳಕ್ಕೆ ಬಾರಿಸ್ದಂಗೆ ಆಯ್ತು. ನಾನು ಇಷ್ಟು ಹತ್ರ ಇಷ್ಟು ಹೋಗ್ಲೆಲ್ಲ ಇರ್ತೀವಿ, ಜೊತೆಗಿರ್ತೀವಿ, ರಾತ್ರಿ ಇರ್ತೀವಿ, ಅವ್ರ ಪೇಷಂಟ್ ಹೇಳಿದೆಲ್ಲ ನೋಡ್ತೀವಿ, ಎಂದು ಬರಲಿ ಮನುಷ್ಯ ಅವ್ನು ಏನು ತಿಳಿದಿತ್ತೋ ಬಂದಾಗ ಕೇಳ್ದ. ಅಂದರೆ ಅವ್ರಿಗೆ ಆ ಶಾಸ್ತ್ರದ ಬಗ್ಗೆ ಎಷ್ಟು ಕೇಳಿದನೆಲ್ಲ ಹೇಳ್ಬೇಕು ಅಷ್ಟೇನೆ. ಸೊ ನಾನು ಇದನ್ನು ನೋಡಿದ್ದೀನಿ. ಮಗು ಈ ಕಡೆ ರೂಮಲ್ಲಿ ಅಳ್ತಾ ಇತ್ತು ಅಂದರೆ ತಾಯಿ ಎದೆ ಹಾಗೆ ಸುರಿತಾ ಇರ್ತದೆ. ಅಳೋದು ಬೇಡ, ಅದು ಹಸುವಾಗಿತ್ತು, ಕಾಲಿಂದ ಕೈ ಕಡೆಯಿಂದ ಒದ್ದಾಡಿದ್ರೆ ಸಾಕು, ತಾಯಂದ್ರಿಗೆ ಅನುಭವ ಇರ್ತದೆ, ಎದೆ ಹಾಗೆ ಸುರಿತಾ ಇರ್ತದೆ. ನಾನು ನೋಡಿದ್ದೀನಿ ಕಣ್ಣಾರಾಗಿ. ನನ್ನ ಮಗುವಲ್ಲಿ ಸ್ವಲ್ಪ ಹಸುವಿಂದ ಒದ್ದಾಡಿದ್ರೆ ನನ್ನ ಶ್ರೀಮತಿ ಎಷ್ಟೆಲ್ಲ ಸಂಕಟ ಪಡ್ತಿದ್ಲು ಅಂತ ನೋಡಿದ್ದೀನಿ. ಎಕ್ಸಾಕ್ಟ್ಲಿ ಗುರುಗಳು ಹಂಗೆ ಇದ್ದಿದ್ದು. ಅದಕ್ಕೇಂದ್ರೆ ಆಯುರ್ವೇದ ಹೇಳ್ಕೊಡ್ಬೇಕಂದ್ರೆ ಆ ತವಕ ಇರ್ತಿತ್ತಲ್ಲ, ಅದು ಎಷ್ಟು ತವಕ ಇರ್ತಿತ್ತು ಅಂದ್ರೆ ವಿದ್ಯಾರ್ಥಿಗಳ ಮೇಲೆ ಅದು ಹೇಳೋದಕ್ಕೆ ಕಾಯ್ತಾ ಇರೋಂಥದ್ದು. ಅದನ್ನ ಬಿಟ್ಟು ಮತ್ತೊಂದು ಕಲ್ಪನೆನೂ ಇರ್ತಿರ್ಲಿಲ್ಲ, ಯೋಚನೆ ಇರ್ತಿದ್ದಿಲ್ಲ ಅಂತ ಗುರುಗಳು ನನಗೆ. ಕೃಪೆ ಹೇಗಾಗುತ್ತೆ ಅನ್ನೋದಕ್ಕೆ ಅದು ಹಾಸ್ಯ ಸಂಗತಿನೂ ಹೌದು, ಒಂದು ಗಂಭೀರ ಸಂಗತಿನೂ ಹೌದು. ಕೃಪೆ ಸಾಮಾನ್ಯ, ನಿನ್ನೇನು ಹೇಳಿದ್ದೇನೆ, ಚಿತ್ರಕಾರ ಒಂದು ಕೃಪೆಯನ್ನು ಹೇಗೆ ಬರಿಬಲ್ಲ ಅಂದ್ರೆ ಗುರುಗಳು ಇನ್ ಕೈ ಎಂದಿರ್ತಾರೆ, ಅಲ್ಲಿಂದ ಬೆಳಕು ಬಂದಿರ್ತದೆ ಶಿಷ್ಯನ್. ಸೊ ಚಿತ್ರಿಸ್ಕೊಳ್ಳೋಕೆ ಹಾಗೆ ಸಾಧ್ಯ. ಇನ್ನು ಹೇಗೆ ಅದನ್ನ ಚಿತ್ರದ ರೂಪದಲ್ಲಿ ಕೊಡಬೇಕು ಅಂದ್ರೆ ಬಹುಶಃ ಒಂದು ಸಂದರ್ಭ, ಸರ್ ಈಶ್ವರಿ ಸರ್ ಇದಕ್ಕೆ ರಾಯಚೂರಿಗೆ ವ್ಯಾಲ್ಯೂಷನ್ಗೆ ಹೋಗ್ಬೇಕಾಗಿ ಬಂತು, ಎಕ್ಸಾಮಿನೇಷನ್ಗೆ ಹೋಗ್ಬೇಕಾಗಿ ಬಂತು. 7 ದಿನಗಳ ಕಾಲ ಅವ್ರಿಗೆಲ್ಲ ಬಹಳ ಬೇಸರ ಸಂಗತಿ ಅದು. ಸುಷ್ಮಾ ಸ್ವರಾಜ್ ಅವ್ರಿಗೆ ಬಳ್ಳಾರಿಗೆ ಕಾನ್ಸ್ಟಿಟ್ಯೂಷನ್ಗೆ ಇದಕ್ಕೆ ನಿಂತಿದ್ರು, ಲೋಕಸಭೆ ಇದಕ್ಕೆ. ಅವ್ರು ಬಂದು ಈಶ್ವರಿ ಸರ್ ಹತ್ರ ಹೇಳ್ತಾರೆ, ವಾಜಪೇಯಿ ಅವ್ರಿಗೆ ತುಂಬಾ ಕಾಲು ನೋವಿದೆ, ನೀವು ಬಂದು ಅಲ್ಲಿದ್ರೆ ನಿಮ್ಗೆ ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತೀವಿ, ವಾಜಪೇಯಿ ಕಾಲು ನೋವು ಹುಷಾರು ಮಾಡ್ರಿ ಅಂತ. ಅಯ್ಯೋ ಇಷ್ಟೊಂದು ಜನರು ಬಿಟ್ಟು ಅಲ್ಲೇನು ಬರಲಮ್ಮ, ಬೇರೆ ಆಗಿದ್ರೆ ಏನ್ ಮಾಡ್ತಿದ್ರು ಹೇಳ್ರಿ? ವಾಜಪೇಯಿ ಅವ್ರ ಪ್ರಧಾನಮಂತ್ರಿ, ಬೇರೆ ಆಗಿದ್ರೆ ಏನ್ ಮಾಡ್ತಿದ್ರು? ಇಲ್ಲಿ ಏನಾರು ಹಾಕೊಳ್ಳೋದಕ್ಕೆ ಪ್ರಧಾನಮಂತ್ರಿ ಕರೆದಿಯಾರ ಓಡೋಗಿರಲ್ಲ. ಇದು ಗುರುತ್ವ. ಇಲ್ಲಮ್ಮ ಇಷ್ಟು ಜನರು ಬಿಟ್ಟು ಹೆಂಗ್ ಬರ್ಲಿ, ಏನಾದ್ರು ವ್ಯವಸ್ಥೆ ಮಾಡೋದ್ರು ಮಾಡ್ತೀನಿ, ಒಂದ್ಸರಿ ಹೋಗ್ಬಾ ಅಂತ ಹೋಗಿ ಬರ್ತೀನಿ, ಅಲ್ಲೇ ಇದ್ದು ಮಾಡೋದು ಹೆಂಗೆ? ಸೊ ಇಂಥ ಸಂದರ್ಭದಲ್ಲಿ ರಾಯಚೂರಿಗೆ ಹೋಗ್ಬೇಕಾಗಿ ಬಂತು. ಹೋಗೋಕೆ ಅವ್ರಿಗೆ ಇಷ್ಟ ಇಲ್ಲ. ಅದಕ್ಕೆ ಇದು ಬಂದಿರ್ತದಲ್ಲ ಯೂನಿವರ್ಸಿಟಿಯಿಂದ ಹೋಗ್ಲೇಬೇಕಂತ. ಯಾರೋ ಒಬ್ರು ಶಿಷ್ಯಂದ್ರೆ ವಹಿಸ್ಬೇಕಿತ್ತು. 3 ಬೆಡ್ಡೆಡ್ ಹಾಸ್ಪಿಟ್ಲ್ ಆವಾಗ, ಈಗ ಇದೊಂದು ಜಾಸ್ತಿ ಆಗಿದೆ. ಮಲ್ಕಣ್ಣ ಇವೆಲ್ಲ ಸ್ವಲ್ಪ ನೋಡ್ಕೋತೀಯಪ್ಪ, ಅಷ್ಟು ಪೇಷಂಟ್ ನೋಡ್ಕೋತೀಯಪ್ಪ. ಆಯ್ತು ಗುರುಜಿ, ಸ್ವಾಮೀಜಿ ನೋಡ್ಕೋತೀವಿ ಗುರುಜಿ. ಅವಾಗ ಒಂದಷ್ಟು ಪಾಯಿಂಟ್ಸ್ ಎಲ್ಲ ಹೇಳ್ಕೊಟ್ಟು ಅವರು ದುರ್ಗೋದ್ರು. ಅವ್ರು 7 ದಿನಲ್ಲಿ ಇರಲಿಲ್ಲ, ಮತ್ತೆ ಬಂದು ಹೋಗಿ ಮತ್ತೆ ರಾಯಚೂರಿಂದ ಬಳ್ಳಾರಿಗೆ ಮತ್ತೆ ಬಂದು ಹೋಗಿದ್ದಾಯ್ತು. ಅವಾಗ ಒಂದು ಘಟನೆ, ಅದು ಕೃಪೆಯ ಆಗಿರ್ತಕ್ಕಂಥ ಒಂದು ಘಟನೆ. ಒಬ್ಬ ಪೇಷಂಟ್ ಅಲ್ಲಿ ಆಯುರ್ವೇದ ಹಾಸ್ಪಿಟಲ್ ಆಕ್ಸಿಜನ್ ಎಲ್ಲ ಏನಿರಲ್ಲ, ಈಗಲೂ ಇಲ್ಲ, ಅವಾಗಂತೂ ಅದು ದೂರ ಕತೆ. ಅದು ವ್ಯವಸ್ಥೆನೇ ನಮ್ಮ ಕ್ಲಾಸ್ ರೂಮಲ್ಲೇ ಪೇಷಂಟ್ ಅಡ್ಮಿಟ್ ಮಾಡೋಂಥ ವ್ಯವಸ್ಥೆ. ಅಷ್ಟು ಪೇಷಂಟ್ ಲೈನ್ ನಿಂತ್ಕೊಂಡಿದ್ರು ಅಲ್ಲಿ ವ್ಯವಸ್ಥೆ ಅಷ್ಟು ಕಷ್ಟ ಇದ್ದಿದ್ದು. ಒಂದು ಪೇಷಂಟಿಗೆ ಅಟ್ಯಾಕ್ ಇದೆ, ಅಸ್ಮಾ ಅಟ್ಯಾಕ್ ಅಲ್ಲ, ಅದು ಬ್ರಾಂಕೈಟ್ ಅಂದರೆ ಬ್ರಾಂಕಿಯಲ್ ಇದ್ದದು. ರೆಸ್ಪಿರೇಷನ್ ಪೂರ್ತಿ ಆಲ್ಮೋಸ್ಟ್ ನಿಲ್ಲ ಅನ್ನೋ ಥರ ಹೋಗ್ತಾ ಇದೆ. ಯಾವ ವೆಂಟಿಲೇಟರ್ ತರನವಾಗ ತಗೊಂಡು ವಿಮ್ಸಿಗೆ ಕರ್ಕೊಂಡು ಹೋಗೋದ್ರೊಳಗೆ ಪೇಷಂಟ್ ಇರಲ್ಲ. ಏನು ಮಾಡ್ಬೇಕು ಅವರು? ರಾತ್ರಿಯನ್ನು ಅಲ್ಲಿ ಹಗಲು ರಾತ್ರಿ ಇರ್ತಿದ್ವಿ ಅಂತ ಹೇಳಿದ್ನಲ್ಲ, ಒಬ್ಬನ ಪಕ್ಕದಾಗ ಹೇಗಿದ್ರು ಆಸ್ಪತ್ರೆಯಲ್ಲಿ ಏನು ಹೇಳಿದ್ರು ಬೀಡಿ ಸೇರಿ ಬಿಡ್ತಿದ್ದಿಲ್ಲ ಪೇಷಂಟ್ಗಳು. ಬೀಡಿ ಸೇರೋದು, ನಾವು ತಿನ್ಬೇಡ್ರಿ ಅಂದ್ರೆ ತಿನ್ನೋದು, ಇವೆಲ್ಲವೂ ಅಲ್ಲಿ ಅವಿದ್ದೆ ಗೌರ್ಮೆಂಟ್ ಹಾಸ್ಪಿಟಲ್ ಅವೆಲ್ಲ ಕದ್ದು ಮುಚ್ಚಿ ಎಲ್ಲ ಮಾಡ್ತಿದ್ರು. ಒಬ್ಬರ ಹತ್ರ ಬೀಡಿ ಇಸ್ಕೊಂಡು ಮೇಲೆ ಕೆಳಗೆ ಕಟ್ ಮಾಡಿ ಅದನ್ನ ಹಚ್ಚಿಬಿಟ್ಟು ಅವ್ನ ಬಾಯಲ್ಲಿಟ್ಟು ಮೂಗು ಬಾಯಿ ಮುಚ್ಚಿಬಿಟ್ಟಿವಿ. ನಾವು ಪ್ರೀತಿ ಏನು ಮಾಡೋಕ್ಕಾಗಲ್ಲ. ಒಬ್ಬ ಸಿಸ್ಟರ್ ಇದ್ರು, ಆ ಫ್ರೆಂಡ್ ಮುಚ್ಚಿದೆ, ಅದು ಎಳ್ಕೊಳ್ಳೇಬೇಕು, ಬೇರೆ ದಾರಿನೇ ಇಲ್ಲ. ಎಳ್ಕೊಂಡ ತಕ್ಷಣ ಅದು ಅಷ್ಟು ಬಿಡ್ತು ಒಂದೇ ಸರಿಗೆ. ಆ ಬೀಡಿ ಹುಡುಗಿದ್ದು ಒಳಗೋಗಿದ್ದು. ಏನು ಮಾಡಿದ್ದು ಗೊತ್ತಿಲ್ಲ, ಅವ್ನು ಬದುಕಿದ ಅನ್ನೋದು ಅಷ್ಟೇ ನನಗೆ. ಅಂದರೆ ಧೂಮ್ರಪಾನ ಅಂತ ಆಯುರ್ವೇದದಲ್ಲಿ ಇದೆ, ಆ ಧೂಮ್ರವರ್ತಿಗಳು ಇರಲಿಲ್ಲ, ಪಾನೂ ಇರಲಿಲ್ಲ. ಇದು ಹಾಸ್ಯಾಸ್ಪದ ಘಟನೆ, ಅದ್ರ ಬದುಕ್ತದೆ ಜೀವ. ಅದು ತೆಗೆದುಹಾಕಿ ಆಮೇಲೆ ಬಚಾವಾಯ್ತು. ಸರ್ ಬಂದರು. ಆಮೇಲೆ ಒಂದು ದಿನದ ಹಿಂದೆ ನಂತರ ಸರ್ ಬಂದರು. ನಾವು ಒಂಥರ ಹುಚ್ಚಿದ್ದಾಗಿದ್ವಿ ಅವಾಗ. ಅಲ್ಲಿ ನಮ್ಮ ಕೈ ಕಾಲ ಚಪ್ಪಲೆ ಹೆಂಗೋ, ನಾವಂಗೋ, ತಲೆ ಹೆಂಗೋ, ಬಟ್ಟೆ ಹೆಂಗೋ ಏನು ಗೊತ್ತಿರ್ತಿಲ್ಲ. ಸರ್ ಬಂದರು ಅಂತ ಗೊತ್ತಾಯ್ತು. ಕರೆದ್ರೆ ಈ ಮಲ್ಕೊಂಡು ಕರೀರಿ ಅಂತ ಕರೆದ್ರು. ನನಗೆ ಹೀಗೇನೋ ಮಾಡಿದ್ದೆ ಭಯ, ಅದನ್ನೂ ನೆನಪಿರಲಿಲ್ಲ. ನನಗೆ ಏನೋ ಮಾಡಿದ್ದೆ, ಏನೋ ಬೈದಿ ಥರ ಅಂತ ಏನೂ ನೆನಪಿರಲಿಲ್ಲ. ಸೀದಾ ಹತ್ರ ಹೋಗಿ ನಿಂತ್ಕೊಂಡೆ. ಇದು ನೋಡ್ಬೇಕಾಗಿರೋ ಅಂತ ಸಂದರ್ಭ ಹತ್ರ ನಿಂತ್ಕೊಂಡೆ. ಸುಮ್ಮನೆ ಒಂದು ತೃಪ್ತಿ ಇರ್ತದೆ. ಆ ತೃಪ್ತಿಯ ದೃಷ್ಟಿಯಲ್ಲಿ ಬಹಳ ಒಳ್ಳೆ ಕೆಲಸ ಮಾಡಿದಪ್ಪ, ಬಹಳ ಒಳ್ಳೆ ಕೆಲಸ ಮಾಡಿದ್ರು. ಆವಾಗಿನ ಸಂಭಾಷಣೆನ ಅದು ನಾನು ಹೇಳೋಕ್ಕಾಗಲ್ಲ, ಅವರು ಹೇಳೋಕ್ಕಾಗಲ್ಲ. ಅವ್ರು ನೋಡಿದ ಆ ದೃಷ್ಟಿ, ಇದು ಕೃಪೆ ಅಂತ ಒಂದು ಸಂದರ್ಭ ಇದೆಯಲ್ಲ. ಮೊನ್ನೆ ಗುರುಗಳು ಹೇಳ್ತಾ ಇದ್ರು, ಗುರುಗಳಿಗೆ ತೃಪ್ತಿ ಯಾಕಂದ್ರೆ ಅಷ್ಟು ದಾರಿ ಎಳೆದು ಬಿಡ್ತಾನೆ ಅಂತ. ಅವ್ರಿಗೆ ಯಾವ ಲವರೇಷನ್ ನನಗೆ ಅಂತ ಗುರುಗಳು BSc ಸಿಕ್ಕರು, MSc ಸಿಕ್ಕರು. ಆಯುರ್ವೇದದಲ್ಲಂತೂ ಅದು ಪೂರ್ಣ ರೂಪದ ಅವತಾರನೇ ಸಿಕ್ಬಿಡ್ತಾನೆ. ನೋಡಿದ ಆ ದೃಷ್ಟಿ ಇತ್ತಲ್ಲ, ಅದು ನೀವೇನೇನು ಕಲ್ಪಿಸ್ಕೋತಾರೋ ಗುರುಗಳು ಹಿಂಗಾಗಿ ಹೇಗೆ ಸಿಕ್ಕಲ್ಲ, ಅದೆಲ್ಲದೂ ಆ ಕ್ಷಣಕ್ಕೆ ಸಿಕ್ಕ ಒಂದು ಸಂದರ್ಭ. ಕೊನೆಗೆ ಹೊರಡುವಾಗ, ನಾವು ಆಯುರ್ವೇದ ಮುಗಿಸಿ ಹೊರಡುವಂಥ ಸಮಯ ಬಂದಾಗ, ನೋಡಪ್ಪ ಇನ್ನೊಂದೆಲ್ಲ ಟ್ರೀಟ್ಮೆಂಟು ಅಂತ ಎಲ್ಲರೂ ಚಿಕಿತ್ಸೆಗೆ ನಿಂತ್ಕೋಬೇಡಿ, ರೋಗ ಬರೋದಾಗ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದು, ಇದನ್ನು ಮಾಡ್ಕೊಂಡು ಹೋಗಿ ಅಂತ ಹೇಳಿದರು.
ಹಾಗಾಗಿ ನಾವು ಆಸ್ಪತ್ರೆ ರಹಿತ ಆರೋಗ್ಯಯುತ ಜೀವನ ಅನ್ನೋದನ್ನೇ ಧ್ಯೇಯವಾಕ್ಯವಾಗಿ ಇಟ್ಕೊಂಡು ಅವರ ಅಡಿರಾಮದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ನಾವು ಔಷಧಿ ಬರಿತೀವಿ ಅಂದರೆ ಈಶ್ವರ ರೆಡ್ಡಿ ಅವರು ಬರಿತಾ ಇದ್ದಾರೆ. ನಾವೆಲ್ಲ ಡಾಕ್ಟರ್, ನಾನೆಲ್ಲ ಬರೆಯೋದು, ಇಡೀ ಎಲ್ಲ ಡಾಕ್ಟರ್ಗಳು ನಮ್ಮ ತಂಡ ಔಷಧಿ ಬರೆಯೋದು ಅಂದರೆ ಈಶ್ವರ ರೆಡ್ಡಿ ಅವರು ಬರಿತಾ ಇದ್ದಾರೆ. ಪತ್ತೆ ಹೇಳೋದು ಅಂದರೆ ಈಶ್ವರ ರೆಡ್ಡಿ ಅವರು ಮಾಡ್ತಾ ಇದ್ದಾರೆ. ಇಲ್ಲಿ ಬಂದು ನಿಂತ್ಕೊಂಡು ಹೇಳ್ತಾ ಇದ್ದಾರೆ ಅಂದರೆ ಈಶ್ವರ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ ಹೊರತು ನಮ್ಗೆ ಯಾವುದೂ ಅಲ್ಲ. ಭಾಳ ನೊಂದ್ಕೊಂಡು ಹಿರೇಬಿಡ್ತಾರೆ ಏನೋ ಪ್ರಚಾರ ಪ್ರಸಾರ ಅಂತ. ಅವು ಬಹುಶಃ ಕಲ್ಪನೆಗೂ ಬರಲ್ಲ ನಮಗೆ. ನೀವೇನಾದ್ರು ಅಂದ್ಕೊಳ್ಳಿ, ಅದು ಕಲ್ಪನೆಗೂ ಬರಲ್ಲ. ಹಂಗಿದ್ರೆ ಅದೆಲ್ಲ ಬೇರೆ ಥರ ಇರ್ತಿತ್ತೇನೋ. ಸೊ ಹಾಗಾಗಿ ಗುರುಗಳು ಮುಂದುವರ್ಸ್ಕೊಂಡು ಹೋಗ್ತಕ್ಕಂತಹ ಈ ಸಂಸ್ಥೆನ ಗುರುನೇ ಬೆಳೆಸಿರೋದು. ಅದ್ರ ಮುಖಾಂತರ ನಾವು 4 ಅನ್ನ ಊಟ ಮಾಡ್ತಾ ಇದ್ದೀವಿ. ಇದೊಂದು ಖಾಲಿ ಕೊಡ. ಇಂಥ ಖಾಲಿ ಕೊಡಗಳು ಸಾಕಷ್ಟು ಡಾಕ್ಟರ್ ಇದೀವಿ ಇಲ್ಲಿ. ಈ ಖಾಲಿ ಕೊಡಗಳಿಗೆ ತುಂಬಿಸಿ ಅದು ಇದ್ರ ಮುಖಾಂತರ ತನ್ನ ಕೆಲಸವನ್ನು ನಿರ್ವಹಿಸ್ತದೆ ಅಂತ ಹೇಳ್ತಾ ನನ್ನ ಗುರು ಪ್ರಣಾಮವನ್ನು ಇಲ್ಲಿಗೆ ಮುಗಿಸ್ತೇನೆ. ಧನ್ಯವಾದ. ಗುರುವಂದನೆ ಸಲ್ಲಿಸಿದ ಡಾಕ್ಟರ್ ಎಂ ಈಶ್ವರ ರೆಡ್ಡಿ ಸರ್ ಅವರ ನೇರ ಶಿಷ್ಯರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ದಂಬಳ್ ಸರ್ ಅವರಿಗೆ ಧನ್ಯವಾದಗಳು.